ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಾವು ಒಳ್ಳೆಯ ನಿರೀಕ್ಷೆಯಿಂದ ಅನೇಕ ಕನಸಿನಿಂದ ಆಗಿದೆ ಮುಂಜಾನೆ ಇದ್ದು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವುದು. ನಿರೀಕ್ಷೆಯಿಂದ ಆಗಿರೋಣ. ಮಕ್ಕಳಿಗಾಗಿರುವ ಪ್ರಾರ್ಥನೆಯಲ್ಲಿ ಆಗಿದೆ ನಾವು ಮುಂದೆ ಸಾಗುತ್ತಿರುವುದು. ನೀವು ಕಳಿಸಿಕೊಟ್ಟ ಪ್ರಾರ್ಥನೆಗಳು, ಈ ಆಲಯಕ್ಕೆ ಬಂದು ಕೊಟ್ಟ ಪ್ರಾರ್ಥನೆಗಳು, ನೀವೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಹಾಕಿದ ಎಲ್ಲಾ ಪ್ರಾರ್ಥನೆಗಳನ್ನು ಈ ಬಲಿಪೀಠದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಒಂದೊಂದು ಮಕ್ಕಳನ್ನು ಪವಿತ್ರ ರಕ್ತದಿಂದ ಪವಿತ್ರೀಕರಿಸಿ ಇಂದು ಆಲಿಸಿದ ವಾಕ್ಯದಲ್ಲಿ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸೋಣ. ಮಕ್ಕಳಿಗೆ ವಾಕ್ಯದಿಂದ ಬಿಡುಗಡೆ ಲಭಿಸಿ ಮಹಾ ಅದ್ಭುತ ಅನುಭವಿಸಲು ಸಾಧ್ಯವಾಗಲಿ. ಕರ್ತರೇ, ವಾಕ್ಯವನ್ನು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪ್ರಾರ್ಥಿಸುವ ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಈಗ ಆಲಿಸುವ ವಾಕ್ಯ ಇಂದೊಮ್ಮೆ ಕೇಳಿದೆವು, ಧ್ಯಾನಿಸಿದೆವು, ಆದರೂ ಪುನಃ ಒಮ್ಮೆ ಧ್ಯಾನಿಸೋಣ. ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯಗಳು. ಯೇಸು ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತ್ತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಸಾಧಾರಣ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನಾದರೂ ಉತ್ತಮವಾದುದನ್ನು ಈವರೆಗೂ ಇಟ್ಟಿದೆಯಲ್ಲ ಎಂದು ಹೇಳಿದನು. ಪ್ರಿಯರೇ, ಯೇಸುಸ್ವಾಮಿ ಅದ್ಭುತ ಮಾಡಿದಾಗ ಉತ್ತಮವಾದ ದ್ರಾಕ್ಷಾರಸ ಅಲ್ಲಿ ಉಂಟಾಯಿತು. ಅದು ಆ ಮನೆಯ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಾಧ್ಯವಾಯಿತು. ಪ್ರಿಯರೇ, ದ್ರಾಕ್ಷಾರಸ ಉಂಟಾಗಬೇಕಾದರೆ ಅನೇಕ ದಿನಗಳ, ತಿಂಗಳುಗಳ ಅವಶ್ಯಕತೆ ಇದೆ. ಪ್ರಿಯರೇ, ಅಷ್ಟು ದಿನದಿಂದ ನಡೆಯಬೇಕಾದ ಕಾರ್ಯ ಅತಿ ವೇಗದಲ್ಲಿ ನಡೆಯಿತು. ಅದು ಯೇಸು ಸ್ವಾಮಿಯ ಕೈಗೆ ಸಮರ್ಪಿಸಿಕೊಟ್ಟಾಗ ನಾವು ನಮ್ಮ ಕಾರ್ಯವನ್ನು ನೋಡಿ ಹೇಳುತ್ತೇವೆ, ಈ ಸಮಸ್ಯೆ ಯಾವಾಗ ಪರಿಹಾರವಾಗುತ್ತದೆ, ಈ ಕೆಲಸ ಯಾವಾಗ ಮುಗಿಯುತ್ತದೆ, ಈ ಮನೆ ಕೆಲಸ ಯಾವಾಗ ಮುಗಿಯುತ್ತದೆ, ನನ್ನ ರೋಗ ಯಾವಾಗ ಗುಣವಾಗುತ್ತದೆ ಎಂದು. ಪ್ರಿಯರೇ, ಆ ಭವನದಲ್ಲಿ ದ್ರಾಕ್ಷಾರಸ ಖಾಲಿಯಾದಾಗ ವೇಗವಾಗಿ ಆ ಕಾರ್ಯ ಪರಿಹಾರವಾಯಿತು. ಪ್ರಿಯರೇ, ಅಲ್ಲಿ ಮನುಷ್ಯರನ್ನು ಬಂದಾಗ ಅಲ್ಲಿ ಆ ಕಾರ್ಯ ಪರಿಹಾರವಾಗಿದ್ದಲ್ಲ. ದೇವರು ಸ್ಪಂದಿಸಿದ್ದಾಗ ಆ ಕಾರ್ಯ ವೇಗದಲ್ಲಿ ನಡೆಯಿತು. ಹಲ್ಲೆಲೂಯಾ. ದೇವರ ಶಕ್ತಿ ನಮ್ಮಲ್ಲಿ ಪ್ರಕಟವಾದರೆ ಅನೇಕ ವರ್ಷದಿಂದ ನಡೆಯಬೇಕಾದ ಎಲ್ಲ ಕಾರ್ಯವಾದರೂ ಅದು ವೇಗದಲ್ಲಿ ನಡೆಯುತ್ತದೆ. ಪ್ರಿಯರೇ, ವಿಶ್ವಾಸದಿಂದ ಯೇಸುವಿನ ಮಾತನ್ನು ಆಲಿಸಿದಾಗ ಅಲ್ಲಿ ಅದ್ಭುತ ಸಂಭವಿಸಿತ್ತು. ಹಲ್ಲೆಲೂಯಾ. ನೀವು ವಿಶ್ವಾಸದಲ್ಲಿ ವಾಕ್ಯವನ್ನು ಸ್ವೀಕರಿಸಿರಿ, ಪ್ರಾರ್ಥಿಸಿರಿ, ಅಲ್ಲಿ ದೇವರ ಕಾರ್ಯವನ್ನು ಕಾಣಲು ನಮಗೆ ಸಾಧ್ಯ. ದೇವರು ತಣ್ಣೀರನ್ನು ದ್ರಾಕ್ಷಾರಸವನ್ನು ಮಾಡಿದ ಹಾಗೆ ನಮ್ಮ ನಿಯೋಗವನ್ನು ದೇವರಲ್ಲಿ ಸಮರ್ಪಿಸೋಣ. ಬದಲಾವಣೆ ಉಂಟಾಗುತ್ತದೆ. ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆ ಉಂಟಾಗುತ್ತದೆ. ಆರೋಗ್ಯ ಸೌಖ್ಯವಾಗುತ್ತದೆ. ನಮಗೆ ಬಿಡುಗಡೆಗಳು ಸಂಭವಿಸುತ್ತದೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.